ಗೊಂಬೆಗಳನ್ನ ತುಂಬ ಬ್ಯೂಟಿಫುಲ್ಲಾಗಿ ಅರೇಂಜ್ ಮಾಡಿದ್ದೀರಾ, ವೆರಿ ನೈಸ್. ಆದರೂ ನೀವು ಎಲ್ಲ ವಿಚಾರದಲ್ಲೂ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದು ನೋಡಿದ್ರೆ ತುಂಬ ಆಶ್ಚರ್ಯ ಆಗುತ್ತೆ. ಮನೆ ಕೆಲಸ, ರಾಮ್ ಜೊತೆಗೆ ಅವ್ನ ಬಿಸ್ನೆಸ್ ಮೇಕಿಂಗ್ ಡಿಸಿಷನ್ಸ್, ಇವಳು ಹೋಮ್ ವರ್ಕ್ಸು, ಆಮೇಲೆ ಈ ಥರ ಹಬ್ಬಗಳು ಬಂದರೆ ಇಷ್ಟೆಲ್ಲ ಕೆಲಸಗಳು. ಮನೇಲಿ ಇಷ್ಟೆಲ್ಲ ಹೆಲ್ಪ್ಸಿದ್ರು ಒಬ್ಬರೇ ಇದನ್ನೆಲ್ಲ ಮಾಡ್ತೀರಾ ಅಂದರೆ ದಟ್ ಶೋಸ್ ಯುವರ್ ಇಂಟ್ರೆಸ್ಟ್ ಇನ್ ಲೈಫ್. ಥ್ಯಾಂಕ್ ಯು. ಆಮೇಲೆ ಎಸ್ಪೆಷಲಿ ಈ ಕೃಷ್ಣನ್ ಥೀಮ್ ಇದೆಯಲ್ಲ, ತುಂಬ ಅಟ್ರಾಕ್ಟಿವ್ ಆಗಿದೆ. ಆದರೆ ವಸುದೇವ ದೇವಕಿ ಗೊಂಬೆಗಳೇ ಇಲ್ವಲ್ಲ, ಯಾಕೆ ಸಿಗ್ಲಿಲ್ವಾ? ಹಾ ಸೀತಾ, ಈಗ ಗೊತ್ತಾಯ್ತು ನೋಡು. ನಾನೇನೋ ಇನ್ಕಂಪ್ಲೀಟ್ ಅಂತ ಇದ್ನಲ್ವಾ, ಇದೇನೆ. ದೇವಕಿ ವಸುದೇವನೇ ಇಲ್ಲ, ಈಗ ಗೊತ್ತಾಯ್ತು. ಥ್ಯಾಂಕ್ಸ್ ಶ್ಯಾಮ್. ಈ ದೇವಕಿ ವಸುದೇವ ಯಾರು? ಸಿಹಿ ಪುಟ, ಅವರು ಕೃಷ್ಣನ ಅಪ್ಪ ಅಮ್ಮ. ಕೃಷ್ಣನ ಅಪ್ಪ ಅಮ್ಮ ಯಶೋದೆ, ದೇವಕಿ ಅಲ್ಲ. ಇಲ್ಲ ಪುಟ್ಟ, ನಿಜವಾದ ಅಪ್ಪ ಅಮ್ಮ ದೇವಕಿ ವಸುದೇವ, ಸಾಕ್ದವಳು ಯಶೋದೆ. ನನ್ಗೆ ಗೊತ್ತು, ಯಶೋದೆನೆ ಕೃಷ್ಣನ ಅಮ್ಮ ಅಂತ. ಅವತ್ತು ವಟಾರದಲ್ಲಿ ನಾನು ಸೀತಮ್ಮ ಯಶೋದೆ ಮತ್ತೆ ಕೃಷ್ಣನ್ ಡಾನ್ಸ್ ಮಾಡಿದ್ವಿ. ಯಶೋದೆನೆ ಕೃಷ್ಣನಮ್ಮ. ಬಟ್ ಸಿಹಿ, ಯಶೋದೆ ಬಂದು ಸಾಕು ತಾಯಿ, ನಿಜವಾದ ತಾಯಿ ದೇವಕಿ. ಇಲ್ಲ ಇಲ್ಲ, ನನ್ ಸೀತಮ್ಮ ಹೇಳಿದಾಳೆ ಯಶೋದೆನೆ ಕೃಷ್ಣನಮ್ಮ ಅಂತ, ದೇವಕಿ ಅಲ್ಲ. ಸೀಪುಟ, ಸೀತಮ್ಮ ಹೇಳಿದ್ದು ಕರೆಕ್ಟ್, ಶ್ಯಾಮ್ ಅಂಕಲ್ ಹೇಳಿದ್ದು ಕರೆಕ್ಟ್. ಶ್ರೀಕೃಷ್ಣ ಆಕ್ಚುಲಿ ವಾಸುದೇವ ಮತ್ತೆ ದೇವಕಿ ಅವ್ರ ಮಗನೇ. ಆದ್ರೆ ಸಾಕಿದ್ದು ಬೆಳೆಸಿದ್ದು ಎಲ್ಲ ಯಶೋದೆ ಮಾತೆ. ಈ ಕತೆ ನಿಂಗೆ ಸೀತಮ್ಮ ಇನ್ನೂ ಹೇಳಿಲ್ಲ ಅನ್ಸುತ್ತಲ್ವಾ? ಇವತ್ತು ರಾತ್ರಿನೇ ಸೀತಮ್ಮನ್ಗೆ ಈ ಕತೆ ಹೇಳಕ್ ಹೇಳ್ತೀನಿ, ಓಕೆನಾ? ಓಕೆ. ರಾಮ್, ಡಾಕ್ಟರ್ನ ಮೀಟ್ ಮಾಡಕ್ಕೆ ಹೋಗೋಣ ಅಂದಿದ್ದೆ, ಬಟ್ ಇಲ್ಲಿಗೆ ಬರೋಕ್ಕೆ ಹೇಳಿದೆ. ಡಾಕ್ಟರ್ ನಮ್ಮನ್ನ ಮೀಟ್ ಮಾಡೋಕ್ಕೆ ರೆಫ್ಯೂಸ್ ಮಾಡಿದ್ರು ಅನ್ಸುತ್ತೆ. ನೋ ಭೇಸ್, ನಾನು ಇನ್ವೈಟ್ ಮಾಡಿದ್ಮೇಲೆ ಅನಂತ ಲಕ್ಷ್ಮಿ ಹೇಗೆ ರೆಫ್ಯೂಸ್ ಮಾಡ್ತಾಳೆ? ಇಲ್ಲಿಗೆ ಬರ್ತಿದ್ದಾರೆ. ಇವತ್ತು ಹಬ್ಬ ಅಲ್ವೇನೋ, ಮನೆಯಿಂದ ಆಚೆ ಹೋಗೋದು ಸೀತಾಗಿ ಇಷ್ಟ ಆಗ್ಲಿಲ್ಲ, ಅದಕ್ಕೆ ಡಾಕ್ಟರ್ ಅನಂತ ಲಕ್ಷ್ಮಿನ ಇಲ್ಲಿಗೆ ಬರಕ್ ಹೇಳಿದೀವಿ. ಅವ್ರೇನಾದರೂ ಇಲ್ಲಿಗೆ ಬಂದರೆ ಅವ್ರ ಜೊತೆ ಓಪನ್ ಆಗಿ ಮಾತಾಡ್ಬೋದು ಅನ್ನೋ ಹೋಪ್ಸ್ ಬರ್ತಾ ಇದೆ. ಥ್ಯಾಂಕ್ ಯು ಆಂಟಿ. ಅನಂತ ಲಕ್ಷ್ಮಿ ಅವರು ಇನ್ನೇನು ಇಲ್ಲಿಗೆ ಬರ್ತಾರೆ, ಮುಂದೆ ಏನಾಗುತ್ತೋ ಏನೋ ಅದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ ನನಗೆ. ರಾಮ, ಏನೇ ಆದರೂ ಸರಿ, ಸಿಹಿ ನನ್ನ ಜೊತೆನೇ ಇರಬೇಕು. ಶಾಲಿನಿ ಯಾಕೋ ಬಂದಿಲ್ಲ? ಶಾಲಿನಿ ಶಿ ಇಸ್ ನಾಟ್ ವೆಲ್, ಸೊ ಅದಕ್ಕೆ ಬರಲಿಲ್ಲ. ಓ, ಅನಂತ ಲಕ್ಷ್ಮಿ ಅವ್ರಿಗೆ ಮುಖ ತೋರಿಸೋ ಧೈರ್ಯ ಇರಬೇಕಲ್ಲ ಶಾಲಿನಿಗೆ, ಅದಕ್ಕೆ ಬಂದಿಲ್ಲ ಅನ್ಸುತ್ತೆ. ಆದರೂ ಅನಂತ ಲಕ್ಷ್ಮಿ ಅವರು ಯಾರು ಏನೇ ಕೇಳಿದ್ರು ಸಿಹಿ ಬಗ್ಗೆ ಏನೂ ಹೇಳಿಲ್ಲ ಅಂತ ಅನ್ಕೋತೀನಿ. ರಾಮ್, ಡಾಕ್ಟರ್ ಬರೋದಿನ್ನು ಎಷ್ಟೊತ್ತಾಗ್ಬೋದು? ನಾವಿಲ್ಲಿ ಸಿಗ್ತೀವಿ ಅಂತ ಅವ್ರಿಗೆ ಗೊತ್ತಾ? ಚಿಕ್ಕಿ ಇವ್ರು ಬರ್ತಿದ್ದಾರೆ ಅಂತ ಅವ್ರಿಗೇನು ಹೇಳಿಲ್ಲ ಅಲ್ವಾ? ಇಲ್ಲ ಅಪ್ಪು, ಹಬ್ಬಕ್ಕೆ ಬನ್ನಿ ಅಂತ ಅಷ್ಟೇ ಕರೆದೆ. ಶಿ ಮೈಟ್ ಬಿ ಹಿಯರ್ ಎನಿ ಮೂಮೆಂಟ್. ಬಂದರು ಅನಿಸುತ್ತೆ.
ಓ ನೀವಾ? ನಮಸ್ಕಾರ, ಚೆನ್ನಾಗಿದ್ದೀರಾ? ಮದುವೆ ಆದ್ಮೇಲೆ ಬರೋಕ್ಕೆ ಆಗಿರ್ಲಿಲ್ಲ ನೋಡಿ, ಅದಕ್ಕೆ ಇವತ್ತು ಪುರ್ಸೊತ್ತು ಮಾಡ್ಕೊಂಡು ಬಂದಿದೀವಿ. ಮದ್ವೆ ಆದ್ಮೇಲೆ ಒಂದ್ ಹಬ್ಬಕ್ಕೂ ಕರೀಲೇ ಇಲ್ವಲ್ಲ ಅಂತ ಅನ್ಕೋಬಾರ್ದಲ್ಲ, ಹಬ್ಬಕ್ಕೆ ಕರಿಯಕ್ ಬಂದಿದೀವಿ. ಬಾ ಬಾ ಬಾ. ಹೆಂಗಿದ್ಯಮ್ಮ? ಚೆನ್ನಾಗಿದ್ಯಾ? ನಮಸ್ಕಾರ ಸರ್. ಹಾಯ್ ಸಿಹಿ. ಮದ್ವೆ ಆದ್ಮೇಲೆ ಒಂದ್ ಹಬ್ಬಕ್ಕೂ ಕರೆದಿರ್ಲಿಲ್ವಲ್ಲ, ಅದಕ್ಕೆ ಕರೆಯೋಣ ಅಂತ ಬಂದ್ವಿ. ಸ್ಮಿತಾ, ಡಾಕ್ಟರ್, ನಾನು ಈಗ ಹೊರಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ದಿನ ವೆಕೇಶನಲ್ಲಿ ಇರ್ತೀನಿ. ಹಾಸ್ಪಿಟ್ಲಿಗೆ ಬರೋದಕ್ಕಾಗೋದಿಲ್ಲ. ಸೊ ಮ್ಯಾನೇಜ್ ಮೈ ಅಪಾಯಿಂಟ್ಮೆಂಟ್ಸ್. ಓಕೆ ಮ್ಯಾಮ್. ಇವತ್ತಿನ ಅಪಾಯಿಂಟ್ಮೆಂಟ್ಗಳನ್ನ ಡಾಕ್ಟರ್ ಉಷಾ ಅವ್ರ ಹತ್ರ ಕಳಿಸ್ಕೊಡಿ. ನಾನು ಅವ್ರ ಹತ್ರ ಮಾತಾಡಿದ್ದೀನಿ. ಆ್ಯಂಡ್ ಯಾರೇ ಬಂದ್ರೂ ಡಾಕ್ಟರ್ ವೆಕೇಶನಲ್ಲಿ ಇದ್ದಾರೆ ಅಂತಾನೆ ಹೇಳಿ. ಓಕೆ ಮ್ಯಾಮ್. ಮಗುನ್ ಕರ್ಕೊಂಡು ಹೋಗಕ್ ಬಂದಿದ್ದೀರಾ? ಮಗುನ್ ಕರ್ಕೊಂಡು ಹೋಗೋದಕ್ಕ? ಸೀತಾ ನಿಮ್ಗೆ ಆಲ್ರೆಡಿ ಎಲ್ಲ ಹೇಳಿದಾರ? ಶ್ಯಾಮ್ ಬಗ್ಗೆ ಭಾವನ್ಗೆಲ್ಲ ಹೇಳಿದಿರಾ? ಓಕೆ ಓಕೆ. ಆಕ್ಚುಲಿ ಮಗು ಎಲ್ಲಿದೆ ಅಂತ ಗೊತ್ತಿಲ್ಲ ಭಾವ. ಹುಡ್ಕೊಡೋದಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದೀವಿ ಅಷ್ಟೇ. ಮಗು ಎಲ್ಲಿದೆ, ಯಾರ ಹತ್ರ ಇದೆ ಅನ್ನೋ ಐಡಿಯಾ ಯಾರಿಗೂ ಇಲ್ಲ. ಅಲ್ಲ ರಾಮ್, ಅಣ್ಣ, ಅದಕ್ಕೆ ನೀವು ಯಾಕೆ ನಿಂತ ಇದ್ದೀರಾ? ಬನ್ನಿ ಕೂತ್ಕೊಳ್ಳಿ. ಬನ್ನಿ. ಇದೇನಪ್ಪ ಇದು? ಈ ರುದ್ರ ಪ್ರತಾಪ ತೋರಿಸಿರೋ ಸಿಹಿ ಅಪ್ಪನ ಥರಾನೇ ಇದೆ ಅನ್ಲ ಈ ವಯ್ಯ. ಮಗುನ ಹುಡುಕ್ಬೇಕು ಅಂತ ರಾಮ್ ಹತ್ರ ಮಾತಾಡ್ತಾ ಇದ್ದಾನೆ. ಅಯ್ಯೋ, ಏನ್ ನಡೀತಾ ಇದೆ ಇಲ್ಲಿ? ಸಿಹಿ ಪಕ್ಕ ಇವಂದೇ ಪಡಿಯಚ್ಚು. ಹಂಗಿದ್ರೆ ಇವನೇ ನಿಜವಾದ ಅಪ್ಪನಾ? ಸಿಪುಟ, ಅತ್ತೆ ಮಾವನ ಮಾತಾಡ್ಸಲ್ವಾ? ಹಾಯ್ ಅತ್ತೆ ಮಾವ, ಹಾಯ್. ಹೇಗಿದ್ದೀರಾ? ನಾವೇನೋ ಸುಮಾರಾಗಿದ್ದೀವಿ. ನೀನ್ ಚೆನ್ನಾಗಿದೀಯಾ? ಮತ್ತೆ ಏನ್ ತಗೊಳ್ತೀರಾ? ಕಾಫಿನ, ಟೀನಾ? ನಮ್ಗೇನು ಬೇಡಪ್ಪ. ಹಾಗಾದ್ರೆ ಹೇಗೆ? ಸಾಧನಾ, ಕಾಫಿ ಮಾಡೋದಕ್ಕೆ ಹೇಳು. ಬಿಸ್ಕೆಟ್ ಅದ್ 4. ಅಣ್ಣ ಶ್ಯಾಮ್ ಅವ್ರನ್ನ ನೋಡಿ ಯಾಕೆ ಮಗುನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀರಾ ಅಂತ ಕೇಳಿದ್ರು. ನಾನು ಅಣ್ಣಗೆ ಶ್ಯಾಮ್ ಬಗ್ಗೆ ಏನೂ ಹೇಳೇ ಇಲ್ವಲ್ಲ. ಇನ್ನೂ ಡಾಕ್ಟರ್ ಅನಂತಲಕ್ಷ್ಮಿ ಅವರು ಇಲ್ಲಿಗೆ ಬರ್ತಾರೆ ಅಂತ ಕಾಯ್ತಾ ಕೂರೋದ್ರಲ್ಲಿ ಅರ್ಥ ಇಲ್ಲ ಅನ್ಸುತ್ತೆ. ಅವ್ರು ಬರಲ್ವೇನೋ? ಮೋಸ್ಟ್ಲಿ ನೀವು ನಮ್ಮ ವಿಷಯಕ್ಕಾಗಿ ಕರಿತಿದ್ದೀರಾ ಅಂತ ಅವ್ರಿಗೆ ಡೌಟ್ ಬಂದಿರಬೇಕು. ನೋ ನೋ ನೋ, ಬಂದೇ ಬರ್ತಾರೆ. ನಾನು ಕರೆದಿದ್ದೀನಿ ಅಂದಮೇಲೆ ಶಿ ವಿಲ್ ನೆವರ್ ಮಿಸ್. ಇನ್ನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ನಂಗೆ ಯಾಕೋ ಅವ್ರು ಬರ್ತಾರೆ ಅಂತ ಅನಿಸ್ತಾ ಇಲ್ಲ. ಬಂದಿಲ್ಲ ಅಂದ್ರೆ ಬಿಡೋರು ಯಾರೋ? ಎಟ್ ಎನಿ ಕಾಸ್ಟ್ ಅವ್ರು ಇವತ್ತು ಮಗು ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಲೇಬೇಕು. ಏನ್ ನಡೀತಿದೆ ಇಲ್ಲಿ? ಅವ್ರು ಏನ್ ಮಾತಾಡ್ತಿದಾರೋ ಏನೋ ಒಂದು ಅರ್ಥ ಆಗ್ತಾ ಇಲ್ಲ. ಮಧ್ಯದಲ್ಲಿ ನೀವೇನಾದ್ರೂ ಮಾತಾಡಿ ಎಡವಟ್ ಮಾಡ್ಬಿಡ್ಬೇಡಿ, ಸುಮ್ಮನಿರಿ. ಅವ್ರು ಬರ್ದೇ ಹೋದ್ರೆ ನಾವೇ ಅಲ್ಲಿಗೆ ಡೈರೆಕ್ಟ್ ಆಗಿ ಹೋದ್ರೆ ಆಯ್ತು. ಅಲ್ಲೂ ಅವ್ರು ಏನಾದ್ರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ಮುಂದೇನ್ ಮಾಡ್ಬೇಕು ಅಂತ ನಂಗೆ ಗೊತ್ತು.
ಯಾಕೋ ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ಅನಿಸ್ತಾ ಇದ್ದಾರ? Come on, Shyam. Don't lose hope. ಅಪ್ಪು, ನೀನಾದರೂ ಹೇಳು. ಇಲ್ಲಿ ನೋಡು, ಲೀಗಲಿ ಅವರು ನಿಮಗೆ ಇನ್ಫಾರ್ಮೇಷನ್ ಏನೇ ಇದ್ರೂ ಕೊಡಲೇಬೇಕು. ಶಿ ಕೆನಾಟ್ ಗೋ ಅವೇ ಫ್ರಮ್ ಇಟ್. ಇನ್ನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಏನೋ ಎಮರ್ಜೆನ್ಸಿ ಇರಬೇಕು, ಅನಂತಲಕ್ಷ್ಮಿ ಬಂದೇ ಬರ್ತಾರೆ. ಶ್ಯಾಮ್ ಹೇಳ್ದಾಗೆ ನಾವಿಲ್ಲಿ ವೆಯ್ಟ್ ಮಾಡೋದು ಸುಮ್ಮನೆ ಟೈಮ್ ವೇಸ್ಟ್ ಅಂತ ಅನ್ನಿಸ್ತಿದೆ. ನಾವೇ ಅಲ್ಲಿಗೆ ಹೋಗೋದು ಬೆಟರ್ ಅಲ್ವಾ? ಅಕಸ್ಮಾತ್ ಅವ್ರೇನಾದ್ರು ಇಲ್ಲಿಗೆ ಬಂದ್ರೆ ಪ್ಲೀಸ್ ಕಾಲ್ ಮೀ ಚಿಕ್ಕಿ. ಶ್ಯೂರ್. ಶ್ಯಾಮ್, ಹೋಗೋಣ. ಹಾಂ, ಬಾಯ್ ಪುಟ್ಟ. ರಾಮ್, ಡಾಕ್ಟರ್ ಅನಂತಲಕ್ಷ್ಮಿ ಅವರು ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳಿದ್ರು. ಯಾಕೆ ಬರಲಿಲ್ಲ? ನೀನು ಆಗಿನ ಫೋನ್ ಮಾಡ್ತಿದ್ದೆ, ಅವ್ರು ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ. ಅದೇ ನನಗೂ ಗೊತ್ತಾಗ್ತಿಲ್ಲ ಕಣು. ಮೇ ಬಿ ಅವ್ರು ಹಾಸ್ಪಿಟ್ಲಲ್ಲಿ ಸಿಕ್ಕಾಪಟ್ಟೆ ಪೇಷನ್ಸ್ ಇರ್ಬೋದಾ ಅಂತ. ಏನಪ್ಪ, ಅವ್ರು ನಮ್ಮ ಮಗು ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ಸಾಕು ಕಣೋ. ಬಾ. ಹಾಯ್, ಡಾಕ್ಟರ್ ಅನಂತಲಕ್ಷ್ಮಿ ಅವ್ರನ್ನ ಮೀಟ್ ಮಾಡಬೇಕಾಗಿತ್ತು. ಅವರು ವೆಕೇಶನಲ್ಲಿದ್ದಾರೆ. ಅವ್ರ ಅಪಾಯಿಂಟ್ಮೆಂಟ್ಸ್ ಎಲ್ಲ ಡಾಕ್ಟರ್ ಉಷಾ ಅವ್ರು ನೋಡ್ಕೋತಿದ್ದಾರೆ. ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಲಾ ಸರ್? ನೋ, ಇಟ್ಸ್ ಓಕೆ, ಥ್ಯಾಂಕ್ಸ್. ಅಲ್ಲ ರಾಮ್, ವೆಕೇಶನ್ ಇದ್ದಾರಂತ ಏನು ಹೇಳ್ತಾ ಇದ್ದಾರೆ ಅವರು? ಅದು ಹೇಗೋ ಸಾಧ್ಯ? ಚಿಕ್ಕಿ ಹತ್ರ ಅನಂತಲಕ್ಷ್ಮಿ ಅವರು ಏನೂ ಹೇಳಿಲ್ವಲ್ಲ. ಇನ್ಫ್ಯಾಕ್ಟ್ ಅವ್ರು ಬರ್ತೀನಿ ಅಂತ ಹೇಳಿದ್ರು. ಅನಂತಲಕ್ಷ್ಮಿ ಅವ್ರ ಬಗ್ಗೆ ಸಿಕ್ಕಾಬಡೆ ಗೌರವ ಆಯಿತು. ಇದನ್ನೆಲ್ಲ ನೋಡ್ತಿದ್ರೆ ನನ್ನ ನಂಬಿಕೆ ತಪ್ಪು ಅಂತ ಅನ್ನಿಸ್ತದೆ. ನನಗೆ ಯಾಕೋ ನನ್ನ ಮಗು ಸಿಗಲ್ವೇನೋ ಅನಿಸ್ತೆ ರಾಮ್. ಶ್ಯಾಮ, ಹಾಗಾಗೋದಕ್ಕೆ ನಾನು ಬಿಡೋದೇ ಇಲ್ಲ. ಡೋ ವರಿ, ಕಮ್. ಸಿಹಿ ಬಗ್ಗೆ ನಿಮ್ಗೇನು ಗೊತ್ತು? ಶ್ಯಾಮ್ ಹತ್ರ ಮಗುನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀರಾ ಅಂತ ಕೇಳಿದ್ರಲ್ಲ. ಅಯ್ಯೋ, ಅವನನ್ನ ಇಲ್ಲಿ ನೋಡಿ ನನಗೆ ತಲೆ ಕೆಟ್ಟೋಯ್ತು. ಅಲ್ಲ, ಅವನು ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಹಾಗಿದ್ರೆ ನಿಮಗೆ ಶ್ಯಾಮ್ ಪರಿಚಯ ಇದೆಯಾ? ನೋಡಿಲ್ಲಿ. ಶ್ಯಾಮ್ ಇವನು ಸಿಹಿ ಅಪ್ಪ. ಇವನು ಹುಡುಕೊಡು ಅಂತ ಆ ರುದ್ರ ಪ್ರತಾಪ ನಮ್ಮ ಹಿಂದೆ ಬಿದ್ದಿದ್ದಾನೆ. ಏನ್ ಹೇಳ್ತಿದ್ದೀರಾ ನೀವು? ಹ್ಞೂ ಕಣೆ, ಆದ್ರೆ ಇವ್ನು ನೋಡಿದ್ರೆ ಇಲ್ಲೇ ಇದ್ದಾನೆ. ಇವನು ಇಷ್ಟು ಸುಲಭವಾಗಿ ಸಿಗ್ತಾನೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಅಲ್ಲ, ರುದ್ರಪ್ರತಾಪ್ಗೆ ಈ ವಿಷಯ ಎಲ್ಲ ಹೇಗೆ ಗೊತ್ತಾಯ್ತು? ಅವ್ನು ಇಷ್ಟೊಂದೆಲ್ಲ ನನ್ನ ಬಗ್ಗೆ ತನಿಖೆ ಮಾಡ್ತಿದ್ದಾನಾ? ಅಯ್ಯೋ ಸೀತಾ, ಅವನದೊಂದು ದೊಡ್ಡ ತಲೆನೋವಾಗಿದೆ. ಇಷ್ಟು ದಿನ ಆ ಸೀತನ ಹಳೆ ಗಂಡ ಎಲ್ಲಿ ಎಲ್ಲಿ ಅಂತ ನಮ್ಮ ತಲೆ ತಿಂತಾ ಇದ್ದ. ಈಗ ಮೊನ್ನೆ ಬಂದ್ಬಿಟ್ಟು ಅದು ಏನ್ರಿ ಅದು ಸರೋಗಿಸಿ. ಹ್ಞೂ, ಆ ಮದರ್ ಅಂತೆ, ಬಾಡಿಗೆ ತಾಯಿ ಅಂತೆಲ್ಲ ಅಂತಿದ್ದ. ಆಮೇಲೆ ಈ ಫೋಟೋನ ನನಗೆ ಕೊಟ್ಟು ಈ ವ್ಯಕ್ತಿನ ಅಥವಾ ಈ ಥರಾನೇ ಇರೋ ಇನ್ನೊಬ್ಬ ವ್ಯಕ್ತಿನ ಹುಡುಕೊಂಡು ಬಾ ಅಂದ. ನೋಡಿದ್ರೆ ಈ ವಯ್ಯ ಇಲ್ಲೇ ಇದ್ದಾನೆ. ಅಲ್ಲದೆ
ಮಗುನ್ ಹುಡುಕೊಂಡು ಬಾ ಅಂತ ರಾಮ್ನ ಡಾಕ್ಟರ್ ಹತ್ರ ಕರೀತಾ ಇದ್ದಾನೆ. ಅಲ್ಲ, ಇವನು ಸಿಹಿ ಅಪ್ಪನ? ಸಿಹಿ ಅಪ್ಪ ರಾಮ್, ನಾನೇ ಹೊಳ್ತಾಯಿ, ಇದೇ ಸತ್ಯ. ಇದೇ ನಿಮ್ಮಿಬ್ರಿಗೂ ಗೊತ್ತಿರೋ ಸತ್ಯ. ಸಿಹಿ ಸರಗಸಿಯಿಂದ ಹುಟ್ಟಿರೋದು ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಶ್ಯಾಮ್ ರಾಮ್ನ ಬೆಸ್ಟ್ ಫ್ರೆಂಡ್. ಅವರು ಮಗುನ ಹುಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಈ ಮಾತು ಯಾವತ್ತೂ ನಿಜ ಆಗಬಾರ್ದು. ಎಲ್ಲ ನಿನ್ನ ಕೈಯಲ್ಲೇ ಇದೆ ಅಣ್ಣ. ಈ ಸತ್ಯನ ಯಾರ ಹತ್ರನೂ ಹೇಳಬೇಡಿ. ಈ ಸ್ಕೆಚ್ನ ಯಾರಿಗೂ ತೋರಿಸ್ಲೂಬೇಡಿ. ಪ್ಲೀಸ್ ನನ್ನ ಮಗಳನ್ನ ನನ್ನಿಂದ ದೂರ ಮಾಡಬೇಡಿ. ಸೀತಾ, ನಾವೇನೋ ಈ ಸತ್ಯನ ಮುಚ್ಚಿಟ್ಕೋತೀವಿ, ಆದ್ರೆ ಮುಂದೊಂದಿನ ಈ ಸತ್ಯ ಗೊತ್ತಾಗುತ್ತಲ್ಲ, ಹಾಗೇನ್ ಮಾಡ್ತೀಯಾ? ಈ ಸತ್ಯ ಗೊತ್ತಿರೋದು ಡಾಕ್ಟರ್ ಅನಂತ ಲಕ್ಷ್ಮಿಗೆ ಮಾತ್ರ. ಅವರು ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಮುಂದೆನೋ ಹೆಲ್ಪ್ ಮಾಡ್ತಾರೆ. ಈಗ ಆಲ್ರೆಡಿ ನಿಮಗೆ ರುದ್ರ ಪ್ರತಾಪ್ಗೆ ವಿಷಯ ಗೊತ್ತಾಗಿದೆ. ಅವನ ಮಾತನ್ನ ಯಾರೂ ಇಲ್ಲಿ ಸೀರಿಯಸ್ ಆಗಿ ತಗೊಳ್ಳಲ್ಲ. ಆದರೆ ನೀವಿಬ್ಬರು ಮಾತ್ರ ಈ ವಿಷಯನ ಯಾರ ಹತ್ರನೂ ಬಾಯಿ ಬಿಡಬಾರ್ದು. ಪ್ಲೀಸ್ ಅದಕ್ಕೆ ಅಣ್ಣ, ಪ್ಲೀಸ್ ಅಣ್ಣ. ನಿನ್ನ ತಂಗಿಯಾಗಿ ಯಾವತ್ತೂ ನೀನು ಹೆಲ್ಪ್ ಕೇಳಿದ್ದಿಲ್ಲ. ಅಪ್ಪನ ಆಪ್ರೇಷನ್ಗೆ ಅನಿವಾರ್ಯವಾಗಿ ನಾನು ಬಾಡಿಗೆ ತಾಯಿ ಆಗೋಕೆ ಒಪ್ಕೊಂಡೆ. ಒಂದು ಜೀವದ ಬೆಲೆ ಗೊತ್ತಿಲ್ಲದೆ ಇರೋರ ಹತ್ರ ಸಿಹಿ ಸೇರಬಾರ್ದು ಅಂತ ರಾಮನೇ ತೀರ್ಮಾನ ಮಾಡ್ದ ಅನ್ಸುತ್ತೆ. ಅದಕ್ಕೆ ಇವತ್ತು ಸಿಹಿ ನನ್ನ ಮತ್ತೆ ರಾಮ್ ಮಗಳಾಗಿದ್ದಾಳೆ. ಈ ಸತ್ಯ ಇನ್ಯಾರಿಗೂ ಗೊತ್ತಿಲ್ಲ. ಇದು ನಮ್ಮಲ್ಲೇ ಇರಬೇಕು. ಪ್ಲೀಸ್ ಯಾರಿಗೂ ಹೇಳಕ್ಕೆ ಹೋಗಬೇಡಿ. ನನ್ನ ಸಿಹಿನ ದೂರ ಮಾಡಬೇಡಿ ಪ್ಲೀಸ್. ನೀವು ಏನು ಬೇಕಿದ್ರು ಕೇಳಿ, ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಆದರೆ ನಾನು ಸಿಹಿನ ಕಳ್ಕೊಳ್ಳೋಕೆ ರೆಡಿ ಇಲ್ಲ. ಡಾಕ್ಟರ್, ಚಿಕ್ಕಿ ಹತ್ರ ಹಬ್ಬಕ್ಕೆ ಮನೆಗೆ ಬರ್ತೀನಿ ಅಂತ ಹೇಳಿದ್ರಿ. ರಿಸೆಪ್ಷನಿಸ್ಟ್ ಹತ್ರ ವೆಕೇಶನ್ಗೆ ಹೋಗಿದ್ದೀನಿ ಅಂತ ಹೇಳಿದ್ರಿ. ಈಗ ನೋಡ್ರೆ ನೀವು ಇಲ್ಲೇ ಇದ್ದೀರಾ. ಇದನ್ನೆಲ್ಲ ನೋಡ್ತಿದ್ರೆ ನಿಮಗೆ ಶ್ಯಾಮ್ ಮುಂಚೆನೇ ಪರಿಚಯ ಇದ್ದಾರೆ ಅಂತ ಆಯ್ತು. ಎಸ್ ರಾಮ್, ಡಾಕ್ಟರ್ ಶ್ಯಾಮ್ ಚೆನ್ನಾಗೇ ನೆನಪಿದ್ದಾರೆ. ಆ್ಯಂಡ್ ಇವ್ರು ಮಾಡಿದ ಬೇಜವಾಬ್ದಾರಿತನನ ನನ್ನ ಲೈಫಲ್ಲೇ ಮರೆಯೋದಕ್ಕಾಗೋದಿಲ್ಲ. ಆ್ಯಂಡ್ ನಾನು ಅವತ್ತೇ ಇವ್ರಿಗೆ ಕಾಲ್ ಮಾಡಿ ವಾರ್ನ್ ಕೂಡ ಮಾಡಿದ್ದೀನಿ, ಮಗು ವಿಷಯ ಕೇಳ್ಕೊಂಡು ನನ್ನ ಹತ್ರ ಬರಬೇಡಿ ಅಂತ. ಅದನ್ನೂ ಮೀರಿ ಇಲ್ಲಿವರೆಗೂ ಬಂದಿದ್ದಾರೆ. ಆ್ಯಂಡ್ ನಿಮಗೂ ಹೇಳ್ತಾ ಇದ್ದೀನಿ ರಾಮ್, ಈ ಮಗು ವಿಷಯದಲ್ಲಿ ನೀವು ಇನ್ವಾಲ್ವ್ ಆಗದಿದ್ರೆ ತುಂಬ ಒಳ್ಳೇದು. ಬಟ್ ಡಾಕ್ಟರ್ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನಮಗೆ ನಮ್ಮ ಮಗಳು ಬೇಕು, ಅವಳು ನಮ್ಮ ಜೊತೆನೇ ಇರಬೇಕು. ನಿಮ್ಮ ಕೈ ಹೋಗೋದು ಕೇಳ್ಕೊತೀನಿ. ಎಲ್ಲಿ ನಮ್ಮ ಮಗಳು? ಪ್ಲೀಸ್ ಹೇಳಿ, ಪ್ಲೀಸ್. ಶ್ಯಾಮ್, ನಿಮ್ಮ ಮಗಳು ಎಲ್ಲಿದ್ದಾಳೋ ಅಲ್ಲಿ ತುಂಬಾ ಚೆನ್ನಾಗಿದ್ದಾಳೆ. ಈಗ ಬಂದು ಅವಳ ಲೈಫ್ನ ಡಿಸ್ಟರ್ಬ್ ಮಾಡಬೇಡಿ. ನೀವು ಹುಟ್ಟಾಗ್ಲೇ ಇಲ್ದಂತ ಕನ್ಸನ್ನು ನೀವೀಗ ಬಂದು ತೋರಿಸ್ತಾ ಇರೋದು ನೋಡಿದ್ರೆ ನಂಗೆ ನಂಬೋದಿಕ್ಕೂ ಆಗ್ತಾ ಇಲ್ಲ. ವೆರಿ ಸಾರಿ ಟು ಸೇ ದಿಸ್ ಡಾಕ್ಟರ್. ಐ ನೋ ಮೋರ್ ಟ್ರಸ್ಟ್ ಯು. ಡಾಕ್ಟರ್ ಪ್ಲೀಸ್.
ನೀವು ಏನು ಬೇಕಿದ್ರು ಕೇಳಿ, ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಆದರೆ ನಾನು ಸಿಹಿನ ಕಳ್ಕೊಳಕ್ಕೆ ರೆಡಿ ಇಲ್ಲ. ಪ್ಲೀಸ್. ನಾವೇನೋ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀವಿ ಸೀತಾ, ಆದರೆ ಆ ಪಾಪಿ ರುದ್ರಪ್ರತಾಪ್ ಅವನು ಸುಮ್ಮನೆ ಇರಲ್ಲ. ಹೌದೌದು, ಅವನು ನಿನ್ನ ಸಂಸಾರನ ಹಾಳು ಮಾಡಬೇಕು ಅಂತ ಪಣ ತೊಟ್ಟು ನಿಂತಿದ್ದಾನೆ. ಅವನನ್ನ ನೀನು ಉಡಾಫೆಯಿಂದ ತಗೋಬೇಡ. ಅಲ್ಲ, ನೀನು ಈ ವಿಷಯನೆಲ್ಲ ರಾಮ್ಗೆ ಹೇಳಿ ಪೊಲೀಸ್ನವ್ರ ಸಹಾಯ ತಗೊಂಡ್ರೆ ಹೆಂಗೆ? ಇಲ್ಲ, ಈ ವಿಷಯ ಪೊಲೀಸ್ವರೆಗೂ ಹೋಗೋ ಹಾಗಿಲ್ಲ. ಯಾಕೆ? ಬಾಡಿಗೆ ತಾಯಿ ಮಗುನ ಕತ್ಕೊಂಡು ಹೋಗಿದ್ದಾಳೆ ಅಂತ ಶಾಲಿನಿ ಕತೆ ಕಟ್ಟಿದ್ದಾರೆ. ಇದಕ್ಕಿರೋದು ಒಂದೇ ಸೊಲ್ಯೂಷನ್, ನಮ್ಮ ಮಗು ನಮಗೆ ಸಿಗೋದಿಲ್ಲ ಅಂತ ಅವ್ರು ದೇಶ ಬಿಟ್ಟು ಹೋಗಬೇಕು. ಆಗಲೇ ಈ ವಿಷಯಕ್ಕೆ ಕೊನೆ ಅಂತ ಆಗೋದು. ಹಾಗಾದ್ರೆ ನಾನು ಅವ್ರನ್ನ ಓಡಿಸ್ತೀನಿ, ನನಗೇನು ಕೊಡ್ತೀಯಾ? ಹೌದೌದು, ನಾನು ಇವಳಿಗೆ ಫುಲ್ ಸಹಾಯ ಮಾಡ್ತೀನಿ. ನಮಗೇನು ಕೊಡ್ತೀಯಾ? ಅದಕ್ಕೆ ನಾನು ಹೇಳಿದ್ನಲ್ಲ, ನೀವು ಏನು ಬೇಕಿದ್ರು ಕೇಳಿ, ನಾನು ಕೊಡೋಕೆ ರೆಡಿ ಇದ್ದೀನಿ. ಆದರೆ ಸಿಹಿ ಯಾವಾಗಲೂ ನನ್ನ ಜೊತೆನೇ ಇರಬೇಕು. ಶಾಲಿನಿ ನಮ್ಮಿಂದ ದೂರ ಆಗಬೇಕಷ್ಟೆ. ನೀನೇನು ಯೋಚನೆ ಮಾಡಬೇಡ, ನಾವಿದೀವಲ್ಲ, ನಾವು ನೋಡ್ಕೋತೀವಿ. ಡೋಂಟ್ ವರಿ.